everyone. Hello everyone. Welcome to today's class. So in the last class we have seen the different types of financial decisions the manager has to take and what are the different internal and external factors which will impact the financial decisions. So today we will cover the last topic in the first chapter, that is net present value or discounting technique. ಸೊ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಒನ್ ಆಫ್ ದ ಟೈಪ್ ಆಫ್ ಡಿಸಿಷನ್ ಇಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ನಾವು ಫೈನಾನ್ಷಿಯಲ್ ಡಿಸಿಷನ್ಸ್, ಪ್ರೊಕ್ಯೂರ್ಮೆಂಟ್ ಡಿಸಿಷನ್ಸ್, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಡಿವಿಡೆಂಡ್ ಡಿಸಿಷನ್ಸ್ ಅಂತ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಯಾವ ಯಾವ ಕ್ಷೇತ್ರಗಳಲ್ಲಿ ಅಥವಾ ಯಾವ ಯಾವ ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು. ಸೊ ನಾವು ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಸಾಧನದಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಾವು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡೋದು ಏನು ಅಂತಂದರೆ ಅದರಿಂದ ನಮಗೆ ಬರುವಂಥ ರಿಟರ್ನ್ಸ್ ಎಷ್ಟು, ಆದಾಯ ನಮ್ಗೆ ಎಷ್ಟು ಬರ್ತದೆ, ಅದು ನಮಗೆ ಪ್ರಾಫಿಟೇಬಲ್ ಆಗಿರ್ತದನೋ ಇಲ್ಲೋ ಅದನ್ನು ಹೆಂಗೆ ಸ್ಟಡಿ ಮಾಡಬೇಕು. ಸೊ ಅದನ್ನು ಸ್ಟಡಿ ಮಾಡೋಕ್ಕೆ ಒನ್ ಇನ್ಸ್ಟ್ರೂಮೆಂಟ್ ಆರ್ ಒನ್ ಟೆಕ್ನಿಕ್ ಇಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಏನಿದು ಡಿಸ್ಕೌಂಟಿಂಗ್ ಟೆಕ್ನಿಕ್, ಏನಿದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಟೆಕ್ನಿಕ್ ಅಂತ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಸೊ ಇಟ್ ಈಸ್ ಬೆಸ್ಟ್ ಮೆಥಡ್ ಆಫ್ ಇವ್ಯಾಲ್ಯುವೇಟಿಂಗ್ the capital investment proposal. So capital investment ಅಂದರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಗೆ ಇದು ಯೂಸ್ ಆಗ್ತದೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಆಗಂಗಿಲ್ಲ, ಆ್ಯಕ್ಚುಲಿ ಯೂಸ್ ಆಗಂಗಿಲ್ಲ. ಬಟ್ ಅದರ ಡಿಮೆರಿಟ್ ಏನಿದೆ ನಾವು ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ರಿಕಗ್ನೈಸಸ್ ದ ಇಂಪ್ಯಾಕ್ಟ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ ಏನಿದು ಟೈಮ್ ವ್ಯಾಲ್ಯೂ ಆಫ್ ಮನಿ? ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವತ್ತು 100 ರೂಪೀಸ್ ಇದೆ. ನಾನು ಎ ಇದ್ದವನಿಗೆ 100 ರೂಪೀಸ್ ಕೊಟ್ಟಾಗ ಅವನು ಅವನೇನು ಹೇಳ್ತಾನೆ, ನಾನು 1 ವರ್ಷ ಆದ್ಕೂಳೆ ನಿಮ್ಗೆ 100 ರೂಪೀಸ್ ತಿರುಗಿಸ್ಕೊಡ್ತೀನಿ. ಸೊ ಅವ್ನು ಸಪೋಸಿಂಗ್ಲಿ ಇವತ್ತು ತೊಗೊಂಡಿದ್ದಂಥ 100 ರೂಪೀಸನ್ನು ನೆಕ್ಸ್ಟ್ ಇಯರ್ ಅವ್ನು ನನಗೆ 100 ರೂಪೀಸ್ ಕೊಟ್ಟಾಗ ನನಗೆ ಅದರಿಂದ ಯಾವುದೇ ರಿಟರ್ನ್ ಬರೋಂಗಿಲ್ಲ. ಇನ್ಫ್ಯಾಕ್ಟ್ ನನಗೆ ಲಾಸ್ ಆಗ್ತದೆ. ಯಾಕೆ ಲಾಸ್ ಆಗ್ತದೆ ಅಂದರೆ ಇವತ್ತಿನ 100 ರೂಪೀಸ್ ವ್ಯಾಲ್ಯೂ 1 ವರ್ಷ ಆದ್ಕೂಳೆ ಅದರದ್ದು ವ್ಯಾಲ್ಯೂ ಕಡಿಮೆ ಆಗಿರ್ತದೆ, ರೈಟ್? ಸೊ ಅದು ಅದರದ್ದು ವ್ಯಾಲ್ಯೂ ಎಷ್ಟಾಗ್ತದೆ, ನೆಕ್ಸ್ಟ್ 2 ಇಯರ್ಸ್ ಆದ್ಕೂಳೆ ಎಷ್ಟು ವ್ಯಾಲ್ಯೂ ಆಗ್ತದೆ, ನೆಕ್ಸ್ಟ್ 3 ಇಯರ್ಸ್ ಆದ್ಕೂಳೆ ಎಷ್ಟು ವ್ಯಾಲ್ಯೂ ಆಗ್ತದೆ. ಆ ಬೇಸಿಸ್ ಮೇಲೆ ನಾವು ಅದರ ರಿಟರ್ನನ್ನು ಅಸೆಸ್ ಮಾಡಿಕೊಂಡು ಅಥವಾ ಇವ್ಯಾಲ್ಯುವೇಟ್ ಮಾಡಿಕೊಂಡು ಒಂದು ಡಿಸಿಷನನ್ನು ತಗೋಬೇಕಾಗ್ತದೆ, ರೈಟ್? ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೇ ಬಿ ಡಿಫೈನ್ಡ್ ಆಸ್ ದ ಎಕ್ಸೆಸ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಆರ್ ಫಿಕ್ಸ್ಡ್ ಅಸೆಟ್ ಕ್ಯಾಶ್ ಇನ್ಫ್ಲೋಸ್ ಓವರ್ ದ್ಯಾಟ್ ಆಫ್ ಕ್ಯಾಶ್ ಔಟ್ಫ್ಲೋಸ್. ನಾನು ಹೇಳ್ದಂಗೆ ಇವತ್ತಿನ 100 ರೂಪೀಸಿಗೆ ನಮಗೆ 1 ವರ್ಷದ ಆದ ತಕ್ಷಣ ನಮಗೆ ಬರುವಂಥ ಹಣ ಎಷ್ಟು, ರೈಟ್? 100 ರೂಪೀಸ್ ಕೊಟ್ಟಾಗ ಅಟ್ಲೀಸ್ಟ್ ನನಗೆ 101 ರೂಪಿ ಬಂತು ಅಂತಂದರೆ ಇವತ್ತು ನಾನು 100 ರೂಪೀಸ್ ಕೊಟ್ಟನೆ ಅಂತಂದರೆ ನೆಕ್ಸ್ಟ್ 1 ವರ್ಷ ಆದ್ಕೂಳೆ ನನಗೆ 101 ರೂಪಿ ಬಂದಾಗ ಅದು ನಾನು ಪ್ರಾಫಿಟೇಬಲ್ ಅಂತ ಅನ್ಕೋಬಹುದು. ಬಟ್ ಅದೇ ನನಗೆ 101 ರೂಪೀಸು ಬರಲಿಲ್ಲ, 100 ರೂಪೀಸೇ ಬಂತು ಅಂತಂದರೆ ನನ್ನ ಲಾಸ್ ಆಗ್ತದೆ. ಓಕೆ, ಸೊ ಇಲ್ಲಿ ಸಿಂಬಾಲಿಕಲಿ ಯಾವ ಥರದಲ್ಲಿ ಎನ್ ಪಿ ವಿಯನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಅಥವಾ ರಿಜೆಕ್ಟ್ ಮಾಡ್ಕೋಬೇಕು, ಅದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಎನ್ ಪಿ ವಿ ಸಪೋಸ್ 0ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಎನ್ ಪಿ ವಿ ಗ್ರೇಟರ್ ದೆನ್ 0 ಎಕ್ಸೆಪ್ಟ್ ದಿ ಪ್ರಪೋಸಲ್. ನಾವು ಅದನ್ನೇನು ಇನ್ವೆಸ್ಟ್ಮೆಂಟ್ ಪ್ರಪೋಸಲನ್ನು ಡಿಸೈಡ್ ಮಾಡಬೇಕಾಗಿದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ಸಪೋಸ್ ಎನ್ ಪಿ ವಿ ಇಸ್ ಲೆಸ್ ದೆನ್ 0 ರಿಜೆಕ್ಟ್ ದಿ ಪ್ರಪೋಸಲ್. ಸೊ ಎನ್ ಪಿ ವಿ 0ಕ್ಕಿಂತ ಕಡಿಮೆ ಇತ್ತಂದರೆ ಆ ಪ್ರಪೋಸಲ್ ಲಾಸನ್ನು ತರ್ತದೆ, ಇಟ್ಸ್ ನಾಟ್ ಪ್ರಾಫಿಟೇಬಲ್ ಅಂತ ಡಿಸೈಡ್ ಮಾಡಬೇಕಾಗ್ತದೆ. ಸಪೋಸಿಂಗ್ಲಿ ಎನ್ ಪಿ ವಿ ಈಕ್ವಲ್ ಟು 0 ಇತ್ತು, ಯೂಶ್ವಲಿ ಆಗಂಗಿಲ್ಲ ಈ ಕೇಸು, ಬಟ್ ಸಪೋಸಿಂಗ್ಲಿ ಎನ್ ಪಿ ವಿ ಈಕ್ವಲ್ ಟು 0 ಇದ್ದಾಗ ಮೇ ಆರ್ ಮೇ ನಾಟ್ ಎಕ್ಸೆಪ್ಟ್ ದಿ ಪ್ರಪೋಸಲ್. ನಾವು ಎಕ್ಸೆಪ್ಟನ್ನು ಮಾಡ್ಬೋದು, ರಿಜೆಕ್ಟನ್ನು ಮಾಡ್ಬೋದು. ಅದು ಅವಾಗ ಎನ್ ಪಿ ವಿ ಬಿಟ್ಟು
accept the proposal. NPV less than 0, reject the proposal. NPV equal to 0, accept or reject the proposal. Coming to merits of NPV. So it recognizes the time value of money and considers all inflow over the economic life of the project or asset. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟನ್ನು ನಾವು ಡಿಸೈಡ್ ಮಾಡೀವಿ, ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲನ್ನು ನಾವು ಡಿಸೈಡ್ ಮಾಡೀವಿ ಅಂತ ಅನ್ಕೋರಿ. ಆ ಇನ್ವೆಸ್ಟ್ಮೆಂಟ್ ಪ್ರಪೋಸಲದ ಅವಧಿ ಏನದ 5 ವರ್ಷ ಆಗಿರ್ದ, ರೈಟ್. ಸೊ ನಾವೇನು ಮಾಡ್ತೀವಿ, ಆ 5 ವರ್ಷ ಪ್ರತಿ ವರ್ಷ ನಮಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ಸೊ ಆ ಎಲ್ಲ ಹಣವನ್ನು ಅಥವಾ ಆ ಎಲ್ಲ ರಿಟರ್ನ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಸಪೋಸಿಂಗ್ಲಿ ನಾನು ಇವತ್ತು 1 ಲಕ್ಷ ರೂಪಾಯಿ ಒಂದು ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೀನಿ, ನನಗೆ ನೆಕ್ಸ್ಟ್ 5 ವರ್ಷದ ತನಕ ಎಷ್ಟೋ, ಒಂದು ಸಲ 10,000, ಒಂದು ಸಲ 25,000, ಒಂದು ಸಲ 50,000 ಎಷ್ಟೋ ಬಂತು. ಬಟ್ ನಾನೇನು ಮಾಡ್ತೀನಿ, ಅದನ್ನು ಅವಾಗಿನ ಪ್ರೆಸೆಂಟ್ ರೇಟ್ ನೋಡಲಾರ್ದೆ ಡಿಸ್ಕೌಂಟೆಡ್ ರೇಟ್ ನೋಡ್ತೀನಿ. ನನಗೆ ಆ್ಯಕ್ಚುಲಿ ಎಷ್ಟು ಬರಾಕತ್ತದ, ಡಿಸ್ಕೌಂಟೆಡ್ ರೇಟಲ್ಲಿ ಎಷ್ಟು ಬರ್ತಾ ಇದೆ ಅನ್ನೋದನ್ನು ನಾನು ನೋಡ್ತೀನಿ. ನೋಡಿದಾಗ ಡಿಸ್ಕೌಂಟೆಡ್ ರೇಟ್ ನೋಡಿದಾಗ ನನಗೆ ಆ್ಯಕ್ಚುಲ್ ರಿಟರ್ನ್ಸ್ ಎಷ್ಟು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಆ್ಯಂಡ್ ಎಂಟೈರ್ ಲೈಫ್ ಟೈಮ್ ಆಫ್ ದಿ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಎಷ್ಟು ಅವಧಿಯ ತನಕ ಅದ, ಆ ಎಲ್ಲ ಅವಧಿಯ ಹಣದ ರಿಟರ್ನ್ಸ್ ಎಷ್ಟು ಬರಾಕತ್ತದ ಅನ್ನೋದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ನೆಕ್ಸ್ಟ್ ಒನ್, it estimates the present value of project or asset cash inflows by using a discount rate equal to cost of capital. ಸೊ ನಾನೇನು ಮಾಡ್ತೀನಿ, NPV ಡಿಸೈಡ್ ಮಾಡಬೇಕು ಅಂತಂದರೆ ಫಸ್ಟ್ ನಾವು ಎಕ್ಸೆಪ್ಟ್ ದಿ ಪ್ರಪೋಸಲ್ ಆರ್ ನಮಗೆ ಇದರಿಂದ ಬರುವಂಥ ರಿಟರ್ನ್ಸ್ ಎಷ್ಟು ಬರಬೇಕು ಅಂತ ಅನ್ನೋದನ್ನು ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆ ಕ್ಯಾಲ್ಕುಲೇಷನ್ ಯಾವ ರೀತಿಯಲ್ಲಿ ಮಾಡ್ತೀವಿ, ನಾವು ಡಿಸ್ಕೌಂಟೆಡ್ ರೇಟಲ್ಲಿ ಮಾಡ್ತೀವಿ. ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಸಲ್ಲಿ. ಸೊ ನಾವೇನು ಮಾಡ್ತೀವಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಪ್ರಾಜೆಕ್ಟ್ ಯೂಸಿಂಗ್ ಅ ಡಿಸ್ಕೌಂಟೆಡ್ ರೇಟ್ ಅಂತ ಕರಿತೀವಿ. ಸೊ ಡಿಸ್ಕೌಂಟೆಡ್ ರೇಟಲ್ಲಿ ನಮಗೆ ಎಷ್ಟು ಅಮೌಂಟ್ ನಮಗೆ ರಿಟರ್ನ್ಸ್ ಬರ್ತಾ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಟ್ ಟೇಕ್ಸ್ ಇನ್ ಟು ಅಕೌಂಟ್ ದ ಆಬ್ಜೆಕ್ಟಿವ್ ಆಫ್ ಮ್ಯಾಕ್ಸಿಮೈಸಿಂಗ್ ದಿ ಪ್ರಾಫಿಟ್ಯಾಬಿಲಿಟಿ. ಸೊ ಇಲ್ಲಿ ಮೇನ್ ಉದ್ದೇಶ ಏನಿರ್ತದೆ ಅಂದರೆ ಪ್ರಾಫಿಟ್ಯಾಬಿಲಿಟಿ ಮ್ಯಾಕ್ಸಿಮೈಸೇಷನ್ ಆರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಸ್ ದಿ ಮೇನ್ ಆಬ್ಜೆಕ್ಟಿವ್ ಇನ್ NPVದು ಮುಖ್ಯ ಉದ್ದೇಶ ಪ್ರಾಫಿಟ್ಸನ್ನು ಹೆಚ್ಚಿಗೆ ಮಾಡೋದಿರ್ತದೆ. ಲಾಸ್ಟ್ ಒನ್, ಇಟ್ ಈಸ್ ರಿಲೇಟಿವ್ಲಿ ರಿಲಯಬಲ್ ಮೆಥಡ್ ಆಫ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಸೊ ಇದು ಒಂದು ರಿಲಯಬಲ್, ಒಂದು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಇದು ಒಂದು ರಿಲಯಬಲ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮೆಥಡ್ ಆಗಿರ್ತದೆ. ಒಂದು ಪ್ರಾಜೆಕ್ಟನ್ನು ನೀವು ಮೌಲ್ಯಮಾಪನ ಮಾಡಬೇಕು ಅಂದರೆ, ಮೌಲ್ಯೀಕರಣ ಮಾಡಬೇಕು ಅಂತಂದರೆ ಇದು ಒಂದು ರಿಲಯಬಲ್ ಮೆಥಡ್ ಆಗಿರ್ತದೆ. ಓಕೆ, ಬಟ್ ದೇರ್ ಆರ್ ಸಮ್ ಡಿಮೆರಿಟ್ಸ್ ಆಲ್ಸೋ. ಸೊ ಏನು ಡಿಮೆರಿಟ್ಸ್ ಇದೆ ಅಂತಂದರೆ, ಫಸ್ಟ್ ಒನ್, ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕ್ಯಾಲ್ಕುಲೇಟ್. ಸೊ ಕ್ಯಾಲ್ಕುಲೇಷನ್ ಏನಿದೆ, 3 ವರ್ಷ 4 ವರ್ಷ ಇದ್ದಾಗ ಈಸಿಲಿ ಕ್ಯಾಲ್ಕುಲೇಷನ್ ಆಗ್ತದೆ. ಬಟ್ ಪ್ರಾಜೆಕ್ಟ್ ಅವಧಿ ಜಾಸ್ತಿ ಇದ್ದಾಗ, ಪ್ರಾಜೆಕ್ಟ್ ಡ್ಯೂರೇಷನ್ ಜಾಸ್ತಿ ಇದ್ದಾಗ ಅದರ ಕ್ಯಾಲ್ಕುಲೇಷನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುವಂಥ ಚಾನ್ಸಸ್ ಇದೆ. ಇಟ್ ಡಸ್ ನಾಟ್ ಕನ್ಸಿಡರ್ ದ ಲೈಫ್ ಆಫ್ ದಿ ಪ್ರಾಜೆಕ್ಟ್. ಸೊ ನಾವು ರಿಟರ್ನ್ಸನ್ನು ಕನ್ಸಿಡರ್ ಮಾಡ್ತೀವಿ. ಬಟ್ ಸಪೋಸಿಂಗ್ಲಿ ಒಂದು ಪ್ರಾಜೆಕ್ಟ್ ಅವಧಿ ಏನಿದೆ ಅದು 10 ವರ್ಷದ ಪ್ರಾಜೆಕ್ಟ್ ಅವಧಿ ಇದೆ, ಬಟ್ ಅದರಿಂದ ರಿಟರ್ನ್ಸ್ ನಮಗೆ 5 ವರ್ಷ ಮಾತ್ರ ಬಂತಂದರೆ ಹೊರತಾಗಿ ಇಡೀ ಪ್ರಾಜೆಕ್ಟ್ ಅವಧಿಯನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಥರ್ಡ್ ಒನ್, ಇಟ್ ಈಸ್ ಬಯಾಸ್ಡ್ ಟುವರ್ಡ್ಸ್ ಶಾರ್ಟ್ ರನ್ ಪ್ರಾಜೆಕ್ಟ್. ಇದನ್ನೇ ನಾನು ಹೇಳಿದೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದಾಗ ನಾವು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಅಂತೀವಿ. ಬಟ್ ಇದು ಶಾರ್ಟ್ ಟರ್ಮ್ ಪ್ರಾಜೆಕ್ಟಿಗೆ ಕರೆಕ್ಟ್ ಆಗಿದೆ ಅಥವಾ ಸೂಟೇಬಲ್ ಆಗಿರ್ತದೆ. ಇದು ಲಾಂಗ್ ಟರ್ಮ್ ಪ್ರಾಜೆಕ್ಟಿಗೆ ಅಷ್ಟು ಸೂಟೇಬಲ್ ಆಗಂಗಿಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಆಗ್ತದೆ. ನೆಕ್ಸ್ಟ್ ಒನ್, ಅಂಡರ್ NPV ಮೆಥಡ್ ಪ್ರಾಫಿಟಬಿಲಿಟಿ ಈಸ್ ನಾಟ್ ರಿಲೇಟೆಡ್ ಟು ಕ್ಯಾಪಿಟಲ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಇಟ್. ಸೊ ನಾವಿಲ್ಲೇನು ಮಾಡ್ತೀವಿ, ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಾಕತ್ತೀವಿ ಅನ್ನೋದನ್ನು ನೋಡ್ತೀವಿ, ಹೊರತಾಗಿ ಎಷ್ಟು ನಮಗೆ ಅಮೌಂಟ್ ಬೇಕು ಅನ್ನೋದನ್ನು ನೋಡೋಂಗಿಲ್ಲ. ಎಷ್ಟು ಅಮೌಂಟ್ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಬೇಕು ಅನ್ನೋದನ್ನು ನೋಡೋಂಗಿಲ್ಲ. ಅದರ ಹೊರತಾಗಿ ನಾವೇನು ನೋಡ್ತೀವಿ ಅಂತಂದರೆ, ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಾಕತ್ತೀವಿ, ಅದರಿಂದ ನಮಗೆ ಬರುವಂಥ ರಿಟರ್ನ್ಸ್ ಎಷ್ಟಿದೆ ಅನ್ನೋದನ್ನು ಮಾತ್ರ ನಾವು ನೋಡ್ತೀವಿ. ಸೊ ಇದು ಕೂಡ ಒಂದು ಡಿಮೆರಿಟ್ ಆಗಿರ್ತದೆ.
ಸೊ ಕಮ್ಮಿಂಗ್ ಟು ಕ್ಯಾಲ್ಕುಲೇಷನ್ ಆಫ್ ಎನ್ ಪಿ ವಿ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ನೀವು ನೋಡ್ಬೋದು. ಇಫ್ ದ ಡಿಸ್ಕೌಂಟ್ ಫ್ಯಾಕ್ಟರ್ ಈಸ್ 10% ಆ್ಯಂಡ್ ಇಫ್ 1 ರೂಪಿ ಈಸ್ ರಿಸೀವ್ಡ್ ಆಫ್ಟರ್ 1 ಇಯರ್ ದ ಪ್ರೆಸೆಂಟ್ ವ್ಯಾಲ್ಯೂ ವಿಲ್ ಬಿ, ಇಲ್ಲಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಏನು, ಸಪೋಸಿಂಗ್ಲಿ ಇವತ್ತು ನಾನು 100 ರೂಪೀಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ನಿ ಅಂತಂದರೆ ಈ ಫಾರ್ಮುಲಾ ಪ್ರಕಾರ, ಯಾವ ಫಾರ್ಮುಲಾ, ಪಿ ವಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ರೇಸ್ ಟು ಎನ್. ಇಲ್ಲಿ ಪಿ ವಿ ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಬರ್ತದೆ, ಆರ್ ಅಂತಂದ್ರೆ ರೇಟ್ ಆಫ್ ರಿಟರ್ನ್ ಆರ್ ಡಿಸ್ಕೌಂಟೆಡ್ ರೇಟ್ ಆರ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಎನ್ ಅಂತಂದರೆ ನಂಬರ್ ಆಫ್ ಇಯರ್ಸ್ ಅಂತ ಬರ್ತದೆ. ಸೊ ನಾನು ಇವತ್ತು 100 ರೂಪೀಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ನಿ ಅಂತಂದರೆ ಅದರದ್ದು 1 ವರ್ಷ ಆದ ಕೂಡಲೇ ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂದರೆ 90 ರೂಪೀಸ್ ಆಗ್ತದೆ, 90.9 ರೂಪೀಸ್ ಆಗ್ತದೆ. %10 ಅದು ಡಿಸ್ಕೌಂಟ್ ಆಗ್ತದೆ. ಸೊ ಸಿಮಿಲರ್ಲಿ 1 ರೂಪಿ ಇದ್ದಾಗ, 1 ರೂಪಿ ಅಂದರೆ 100 ಪೈಸಾ, 100 ಪೈಸಾ ಇದ್ದಾಗ ಅದು 90.9 ಪೈಸಾ ಆಗ್ತದೆ. ಸೊ ಈ ರೀತಿಯಲ್ಲಿ ನಮಗೆ ಏನು ಮಾಡಿರ್ತಾರೆ ಅವರು, ಪ್ರಾಬ್ಲಮ್ಸ್ಗಳಲ್ಲಿ ಏನು ಮಾಡ್ತಾರೆ, ಪ್ರಾಬ್ಲಮ್ಸ್ ಕೊಟ್ಬಿಟ್ಟು ಇದು ಒಂದು ಪ್ರಾಜೆಕ್ಟದ ವ್ಯಾಲ್ಯೂ ಇಷ್ಟಿದೆ, ಇದರಿಂದ ನಮಗೆ ಇಷ್ಟು ವರ್ಷ ರಿಟರ್ನ್ಸ್ ಬರ್ತಾ ಇದೆ, ಇಷ್ಟಿಷ್ಟು ಅಮೌಂಟ್ ರಿಟರ್ನ್ಸ್ ಬರ್ತಾ ಇದೆ, ಇದರದ್ದು ಎನ್ ಪಿ ವಿ ಕಂಡುಹಿಡೀರಿ, ಇದರದ್ದು ಡಿಸ್ಕೌಂಟೆಡ್ ರೇಟ್ ಇಷ್ಟಿದೆ, ಇದರದ್ದು ಎನ್ ಪಿ ವಿ ಕಂಡುಹಿಡೀರಿ ಅಂತ ಪ್ರಾಬ್ಲಮ್ಸ್ ಕೇಳ್ತಾರೆ. ಯೂಶ್ವಲಿ ಫಾರ್ 5 ಮಾರ್ಕ್ಸ್ ಕ್ವೆಶನ್ಸ್ ಇರ್ತದೆ ಇದು. ಸೊ ಅಲ್ಲಿ ನಾವು ಈ ಫಾರ್ಮುಲಾ ಹಾಕಿ ರಿಟರ್ನ್ಸನ್ನು ಕಂಡುಹಿಡಿಬೇಕಾಗ್ತದೆ, ಅಥವಾ ಕ್ಯಾಶ್ ವ್ಯಾಲ್ಯೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗ್ತದೆ. ದೆನ್ ವಿ ವಿಲ್ ಹ್ಯಾವ್ ಟು ಕಂಪೇರ್ ಇಟ್. ನಾನು ಅದನ್ನು ಒಂದು ಇಕ್ವೇಷನ್ ಕೊಟ್ಟೆ ನಿಮಗೆ, ಎನ್ ಪಿ ವಿ ಗ್ರೇಟರ್ ದೆನ್ 0 ಎಕ್ಸೆಪ್ಟ್ ದ ಪ್ರಪೋಸಲ್, ಲೆಸ್ ದೆನ್ 0 ರಿಜೆಕ್ಟ್ ದ ಪ್ರಪೋಸಲ್, ಈಕ್ವಲ್ ಟು 0 ಎಕ್ಸೆಪ್ಟ್ ಆರ್ ರಿಜೆಕ್ಟ್ ದ ಪ್ರಪೋಸಲ್. ಸೊ ಆ ಡಿಸಿಷನನ್ನು ನಾವು ಮಾಡಬೇಕಾಗ್ತದೆ. ಸೊ ಅಲ್ಲಿ ಇಡೀ ಎಷ್ಟು ಪ್ರಾಜೆಕ್ಟ್ ಅವಧಿ ಇರ್ತದೆ, ಆ ಪ್ರಾಜೆಕ್ಟ್ ಅವಧಿಗೆ ಅವರು ಎಂಟೈರ್ ಡಿಸ್ಕೌಂಟ್ ರೇಟ್ಸನ್ನು ಕೊಟ್ಟಿರ್ತಾರೆ. 5 ವರ್ಷ ಇದ್ದರೆ 5 ವರ್ಷದ ಡಿಸ್ಕೌಂಟ್ ರೇಟ್ಸ್ ಏನಿದೆ, ಅಥವಾ 5 ವರ್ಷದ ಡಿಸ್ಕೌಂಟೆಡ್ ಅಮೌಂಟ್ ಎಷ್ಟಿದೆ, ಅದನ್ನೆಲ್ಲ ಅವರು ಕೊಟ್ಟಿರ್ತಾರೆ. ಅದನ್ನು ಈ ಕೆಳಗಿನ ಫಾರ್ಮುಲಾದಲ್ಲಿ, ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಏನಂತೀವಿ. ಸೊ ಎನ್ ಪಿ ವಿ ಬ್ರ್ಯಾಕೆಟ್ C1 1 ಪ್ಲಸ್ ಆರ್ ಇಂಟು 1 ಪ್ಲಸ್ C2 1 ಪ್ಲಸ್ ಆರ್ ಇಂಟು C2, ಇದು ಕಂಟಿನ್ಯೂ ಆಗ್ತದೆ. ಮೈನಸ್ ಐ ಅಂತ ಇದೆ ಲಾಸ್ಟಿಗೆ, ಮೈನಸ್ ಐ, ಅದು ಐ, ಓಕೆ. ಅದನ್ನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತಲೂ ಅನ್ಬೋದು, ಅಥವಾ ಕ್ಯಾಶ್ ಫ್ಲೋ ಆ್ಯಟ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್ ಅಂತ ಅಂತೀವಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಲಾಸ್ಟಿಗೆ ನೋಡ್ರಿ, ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಾರ. ಸೊ ಕ್ಯಾಶ್ ಫ್ಲೋ ಅಟ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್, ಸಿ ಈಸ್ ಈಕ್ವಲ್ ಟು ಕ್ಯಾಶ್ of return or cost of capital or cut off rate. N is of course number of years. NPV total present value of cash inflows minus ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಸೊ ಈ ಫಾರ್ಮುಲಾ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೀವು ಸ್ಟಡಿ ಮಾಡಬೇಕಾಗ್ತದೆ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗ್ತದೆ. ಸೊ ಆ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಗಿವ್ ಯು ಇನ್ಸ್ಟ್ರಕ್ಷನ್ಸ್. ಸೊ ಪ್ಲೀಸ್ ಗೋ ಥ್ರೂ ದ ವಿಡಿಯೋ, ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್. So thank you, and this completes our first module, first unit. So in the next class we will solve some problems and go for the second unit. Thank you.